7 ಸ್ಥಾನಗಳಿಗೆ 8 ಜನ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಪರಿಷತ್ ದಂಗಲ್ ಚುರುಕಾಗ್ತಾ ಇದೆ. ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ಗೆಲುವಿಗೆ ಲೆಕ್ಕಾಚಾರಗಳು ಜೋರಾಗಿ ನಡೀತಾ ಇದೆ. ಹಾಗಾದ್ರೆ ಹೇಗಿದೆ 5ನೇ ಅಭ್ಯರ್ಥಿ ಗೆಲುವಿನ ಆ ಲೆಕ್ಕಾಚಾರ? ಅಡ್ಡ ಮತದಾನದ ಭೀತಿ ಹಿನ್ನೆಲೆಯಲ್ಲಿ ಈಗಾಗಲೇ ಕಾಂಗ್ರೆಸ್ನ ಎಲ್ಲ ಶಾಸಕರು ರಿಸಲ್ಟ್ ಸೇರ್ಕೊಂಡಿದ್ದಾರೆ. ಅಲ್ಲಿ ಇವತ್ತು ಅವರಿಗೆ ಟ್ರೈನಿಂಗ್ ಕೊಡಲಾಗ್ತಾ ಇದೆ. ನೂತನವಾಗಿ ಶಾಸಕರಾದಂತವರಿಗೆ ಹೇಗೆ ಮತದಾನ ಮಾಡಬೇಕು ಅಂತ. ಕಾಂಗ್ರೆಸ್ಗೆ 4, ಬಿಜೆಪಿಗೆ 2 ಸ್ಥಾನ ಖಚಿತ. ಆದರೆ ಇನ್ನೊಂದು ಸ್ಥಾನ ಗೆಲ್ಲೋದು ಯಾರು? ಇನ್ನೊಂದು ಸ್ಥಾನಕ್ಕೆ ಕಾಂಗ್ರೆಸ್ ಜೆಡಿಎಸ್ ಫೈಟ್ ನಡೀತಾ ಇದೆ. ಜೆಡಿಎಸ್ಗೆ 4 ಮತಗಳ ಕೊರತೆ ಉಂಟಾಗುತ್ತೆ. ಕಾಂಗ್ರೆಸ್ಗೆ 5 ಮತಗಳ ಕೊರತೆ ಇದೆ. ಸದ್ಯಕ್ಕಿರುವಂತಹ ಅಸಂಖ್ಯಾಬಲ ಪಕ್ಷೇತರರು ಬಿಜೆಪಿ ಉಚ್ಚಾಟಿತರನ್ನ ಕಾಂಗ್ರೆಸ್ ಸೆಳೀತಾ ಇದೆ. ಯತ್ನಾಳ್ ಮತ್ತು ರೆಡ್ಡಿ ಬೆಂಬಲವನ್ನ ಪಡೆಯೋದಕ್ಕೆ ಜೆಡಿಎಸ್ ಸರ್ಕಸ್ ಅನ್ನ ಮಾಡ್ತಾ ಇದೆ. ಕಾಂಗ್ರೆಸ್ ಶಾಸಕರ ಸಂಪರ್ಕ ಮಾಡ್ತಾ ಇದೆಯಂತೆ ಜೆಡಿಎಸ್. ಆ ಮಾಹಿತಿ ಕೂಡ ಈಗಾಗಲೇ ಓಡಾಡ್ತಾ ಇದೆ, ಚರ್ಚೆಗಳಾಗ್ತಾ ಇದೆ. ಕಾಂಗ್ರೆಸ್ನ ಹಲವು ನಾಯಕರನ್ನ ಈ ಒಂದು ಭೇಟಿ ಮಾಡೋದಕ್ಕೆ ಅಥವಾ ವೋಟಿಂಗ್ ವಿಚಾರಕ್ಕೆ, ಅವರ ಮನಪರಿವರ್ತನೆಗೆ ಜೆಡಿಎಸ್ ಶತಪ್ರಯತ್ನಗಳನ್ನು ನಡೆಸ್ತಾ ಇದೆ ಅಂತ. 135 ಸ್ಥಾನಗಳನ್ನು ಹೊಂದಿರುವಂತಹ ಕಾಂಗ್ರೆಸ್ 4 ಅಭ್ಯರ್ಥಿಗಳನ್ನು ಆರಾಮಾಗಿ ಗೆಲ್ಲಿಸ್ಕೊಂಡು ಬರುತ್ತೆ. 5ನೇ ಅಭ್ಯರ್ಥಿ ಗೆಲುವು ಈಗ ಟಾಸ್ಕ್ ಆಗಿರುವಂಥದ್ದು. ಅಲ್ಪ ಪ್ರಮಾಣದ ಮತಗಳ ಅಂತರ ಮಾತ್ರ ಕಾಡ್ತಾ ಇದೆ. ಅಲ್ಲಿಗೆ ಬಿಜೆಪಿ ಉಚ್ಚಾಟಿತ ನಾಯಕರ ಮೇಲೆ ಕಣ್ಣಿಟ್ಟಿರುವಂಥದ್ದು ಕಾಂಗ್ರೆಸ್. ನಾಳೆ ಪರಿಷತ್ ಚುನಾವಣೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಅಣಕು ಮತದಾನ ಪ್ರಕ್ರಿಯೆ ನಡೆಸಿದೆ. ಇವತ್ತು ಸಿಎಂ ಡಿಕೆ ಶಿವಕುಮಾರ್ ಅವರಿಂದ ಟ್ರೈನಿಂಗ್ ಕೊಡಲಾಗಿದೆ. ಅಣಕು ಮತದಾನ ಮಾಡಿ ಎಲ್ಲ ಶಾಸಕರಿಗೂ ಮತದಾನ ಹೇಗೆ ಮಾಡಬೇಕು ಅಂತ ರಿಸಾರ್ಟ್ನಲ್ಲಿ ಟ್ರೈನಿಂಗ್ ಕೊಟ್ಟಿರೋದು. ತರಬೇತಿ ಆದ ಬಳಿಕ ಶುರುವಾಯಿತು ಅಣಕು ಮತದಾನ ಪ್ರಕ್ರಿಯೆ. ಇದೇ ರೀತಿಯಾಗಿ ಮತದಾನವನ್ನ ಮಾಡಬೇಕು ಅನ್ನುವಂಥ ರೂಲ್ಸ್ಗಳಿರುತ್ತೆ ಪರಿಷತ್ ಚುನಾವಣೆಗೆ. ಸೊ ಹಾಗಾಗಿ ಅದರ ಅಣಕು ಮತದಾನ ಪ್ರಕ್ರಿಯೆಯನ್ನು ನಡೆಸಿದ್ದಾರೆ ಖುದ್ದಾಗಿ ಸಿಎಂ ಡಿಕೆ ಶಿವಕುಮಾರ್ ಅವರು. ಇದರ ಜೊತೆಗೆ 5ನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್ ಅವರ ಗೆಲುವಿಗೆ ಬಹಳ ಎಫರ್ಟ್ ಹಾಕಲಾಗ್ತಾ ಇದೆ ಕಾಂಗ್ರೆಸ್ ಕಡೆಯಿಂದ. ಹೇಗೆ ಗೆಲ್ಲಿಸ್ಕೊಂಡು ಬರೋದು ಅಂತ ಬಹಳ ಅಂತರದಲ್ಲಿ ಮಾತ್ರ ಡೋಲಾಯಮಾನ ಸ್ಥಿತಿಯಲ್ಲಿದೆ. ಯಾರನ್ನ ತಮ್ಮ ಬುಟ್ಟಿಗೆ ಸೆಳೆದುಕೊಂಡು ಓಟ್ ಹಾಕಿಸ್ಕೊಳ್ಬಹುದು ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. ಪಕ್ಷೇತರರು ಮತ್ತು ಉಚ್ಚಾಟಿತ ನಾಯಕರುಗಳ ಮೇಲೆ ಕಾಂಗ್ರೆಸ್ ಕಣ್ಣಿಟ್ಟಿದೆ.